ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಂತೂ ಅವರೆಕಾಳು ಸೀಸನ್ ಅಲ್ಲಿ ತುಂಬಾ ವೆರೈಟಿ ಆದಂತ ಅವರೆಕಾಳು ಡಿಶಸ್ ಮಾಡ್ತಾರೆ. ಸೊ ಇವತ್ತು ನಾನ್ ಮಾಡ್ತಿರೋ ಅವರೆಕಾಳು ಡಿಶ್ ಏನಂತಂದ್ರೆ ಅವರೆಕಾಳು ಮತ್ತೆ ವೆಜಿಟೇಬಲ್ ಯೂಸ್ ಮಾಡ್ಕೊಂಡು ಕುರ್ಮಾ ಮಾಡ್ತಿದ್ದೀನಿ. ಇದು ದೋಸೆ ಜೊತೆ ಹಾಗೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗ್ ಮಾಡೋದು. ಮೊದ್ಲಿಗೆ ಒಂದ್ ಪ್ಯಾನ್ ಅಲ್ಲಿ ಮಸಾಲಾ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ. ಈಗ ಒಂದ್ ಸ್ಪೂನ್ ಎಣ್ಣೆ ಹಾಕೋತಿದೀನಿ. ಸೊ ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಒಂದು ಈರುಳ್ಳಿ ಹಾಕೋತಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಒಂದು 4ರಿಂದ 5 ಗೋಡಂಬಿ, ಮತ್ತೆ ಕಡಲೆ 2 ಸ್ಪೂನ್ ಅಷ್ಟಿದೆ. ಇದನ್ನ ಸಣ್ಣ ಉರಿಲೆ ನೀಟಾಗಿ ಹುರ್ಕೋಬೇಕು. ಒಂದು ನಿಮಿಷದಷ್ಟು. ಈಗ ಇದಕ್ಕೆ 2 ಮೀಡಿಯಂ ಸೈಜ್ಡ್ ಟೊಮ್ಯಾಟೊನ ಆಡ್ ಮಾಡ್ಕೊತಿದ್ದೀನಿ. ಮತ್ತೆ 2ರಿಂದ 3 ಸ್ಪೂನ್ ಅಷ್ಟು ಕಾಯಿ, ಒಂದು ಸ್ಪೂನ್ ಅಷ್ಟು ಜೀರಿಗೆ, 6ರಿಂದ 7 ಕಾಳಷ್ಟು ಮೆಣಸು, ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಚಿಲ್ಲಿ ಪೌಡರು 2 ಸ್ಪೂನ್ ಅಷ್ಟು, ಮತ್ತೆ ಕೊರಿಯಾಂಡರ್ ಪೌಡರು 1 ಸ್ಪೂನ್ ಅಷ್ಟು ಅಷ್ಟೇ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ಪೈಸಸ್ ಹಾಕಾದ್ಮೇಲೆ ಉರಿನ ಕಡಿಮೆಲೆ ಇಟ್ಕೋಬೇಕು, ಇಲ್ಲಾಂದ್ರೆ ಅದು ಸುಟ್ಟೋಗುತ್ತೆ. ಸೊ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಆರೋದಕ್ಕೆ ಬಿಡಬೇಕು. ಸೊ ಇದು ಆರಾದ್ಮೇಲೆ ಇದನ್ನ ರುಬ್ಕೋಬೇಕು. ಸೊ ಈಗ ಮಸಾಲೆ ಆರೋ ಅಷ್ಟರಲ್ಲಿ ನಾವು ಕಾಳು ಮತ್ತೆ ತರಕಾರಿನ ಒಗ್ಗರಣೆಗೆ ಹಾಕೋಬಹುದು. ಅದಕ್ಕೆ ಒಂದು ಪಾತ್ರೆಲಿ 1 ಸ್ಪೂನ್ ಅಷ್ಟು ಎಣ್ಣೆ, 1 ಸ್ಪೂನ್ ಅಷ್ಟು ತುಪ್ಪ. ಸೊ ಇವಾಗ ಇದಕ್ಕೆ ಕಟ್ ಮಾಡಿರುವಂತ ಒಂದು ಆನಿಯನ್ ಹಾಕೋತಿದ್ದೀನಿ. ಈರುಳ್ಳಿನ 1-2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಇವಾಗ ನೋಡ್ಬೋದು ಈರುಳ್ಳಿ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಇದಕ್ಕೆ ಅವರೆಕಾಳನ್ನ ಹಾಕೋತಿದ್ದೀನಿ. ತರಕಾರಿ ಹಾಕೋಕ್ಕಿಂತ ಮುಂಚೆನೆ ಅವರೆಕಾಳನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು, 1 2 to 5 ಮಿನಿಟ್ಸ್. ಇವಾಗ ಮಸಾಲ ಆರಿದೆ, ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತೀನಿ ರುಬ್ಕೊಳ್ಳೋದಕ್ಕೆ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಈಗ ಅವರೆಕಾಳು ಫ್ರೈ ಆಗಿದೆ. ಉಳಿದಿರೋ ತರಕಾರಿಗಳನ್ನ ಹಾಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಕ್ಯಾರೆಟು, ಆಲೂಗಡ್ಡೆ ಮತ್ತೆ ಬೀನ್ಸು, ತರಕಾರಿ ಎಲ್ಲ ಹಾಕಾದ್ಮೇಲೂ ಮತ್ತೆ ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಇದು 1-2 ನಿಮಿಷ ಫ್ರೈ ಆದ್ಮೇಲೆ ಹೂಕೋಸು ಹಾಕೋತಿದ್ದೀನಿ, ಯಾಕೆಂದ್ರೆ ಇದು ಬೇಗ ಬೆಂದೋಗುತ್ತೆ. ಬಟ್ ಇದನ್ನ ಬಿಸಿನೀರಲ್ಲಿ ಮುಂಚೆನೆ ತೊಳೆದಿಟ್ಕೊಂಡಿರ್ಬೇಕು. ಸೊ ಈಗೆಲ್ಲ ಹಾಕಾದ್ಮೇಲೆ ಮತ್ತೆ ಇದನ್ನ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ರುಬ್ಬಿಟ್ಟಿರುವಂತ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಹಾಕೋತಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನ ಮುಚ್ಚಿ ನೀಟಾಗಿ ಎಲ್ಲಾನು ಬೇಯೋವರೆಗೂ ಕುದಿಸ್ಕೋಬೇಕು. ಸೊ ಇವಾಗ ನೀವು ನೋಡ್ಬೋದು ನೀಟಾಗಿ ಎಲ್ಲಾನು ಬೆಂದಿದೆ, ಮತ್ತೆ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಕೂಡ ಬಂದಿದೆ. ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ.
ಅಷ್ಟೇ, ಬಿಸಿ ಬಿಸಿಯಾದ ಕುರ್ಮಾ ಸರ್ವ್ ಮಾಡೋಕ್ಕೆ ರೆಡಿ ಇದೆ.